ಅಪ್ಪ, ನಾ ಕೇಳುವ ಮುನ್ನ ಎಲ್ಲ ಖುಷಿಯನ್ನು ನನಗೆ ನೀ ಕೊಟ್ಟೆ. ಆದರೆ ನೀ ದೂರವಾಗಿ ಆ ಎಲ್ಲ ಖುಷಿ ನನಗೆ ಯಾಕೆ ದೂರ ಮಾಡಿದೆ? ನೀನಿಲ್ಲದೆ ಪ್ರತಿ ಕ್ಷಣ ನಗುಮುಖದ ವೇಷ. ಆ ನಗುಮುಖದ ಹಿಂದೆ ಯಾರೂ ಊಹಿಸದಿರುವಷ್ಟು ಕಣ್ಣೀರು, ನೋವು. ನಿನ್ನ ನೋಡಬೇಕೆಂಬುವ ಹಂಬಲ, ನಿನ್ನ ಜೊತೆ ಮೊದಲಿನ ಹಾಗಿರಬೇಕೆಂಬ ಆಸೆ ಬೆಟ್ಟದಷ್ಟು. ಆದರೆ ಅದು ಮತ್ತೆಂದು ಸಿಗಲಾರದೆಂಬ ನಿರಾಸೆ. ನಾವು ಕಳೆದ ದಿನಗಳು ಎಷ್ಟು ಅದ್ಭುತ. ಆ ಅದ್ಭುತ ಮತ್ತೆ ಜೀವನದಲ್ಲಿ ಬರಲಾಗದ ಕ್ಷಣಗಳು. ಆ ದೇವರು ನಮ್ಮ ಈ ಖುಷಿಯನ್ನು ಸಹಿಸಲಾಗದೆ ನಿನ್ನನ್ನು ಕಿತ್ತುಕೊಂಡನೆಂಬ ಕೋಪ ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಇಷ್ಟು ಬೇಗ ನಮ್ಮನ್ನು ಯಾಕೆ ನೀನು ಬಿಟ್ಟು ಹೋದೆ ಅಪ್ಪ? ನೀನಿಲ್ಲದೆ ನಾವು ಹೇಗಿರುವುದು? ಎಷ್ಟು ಹತ್ರು ನೀನಿಲ್ದಿರ ಇರೋ ನೋವು ಹೆಚ್ಚಾಗ್ತಿದೆಯೇ ಹೊರತು ಆ ನೋವು ಮಾತ್ರ ಕಡಿಮೆ ಆಗೋದೂ ಇಲ್ಲ. ಒಂದು ಕ್ಷಣ ನನ್ನ ನೀನು ಬಿಟ್ಟಿರದೇ ಇರುವವನು ಈಗ ಹೇಗೆ ಬಿಟ್ಟಿದ್ಯಾ ಅಪ್ಪ? ನೀನು ತೋರಿಸಿದ ಪ್ರೀತಿ, ನೀನು ಕೊಟ್ಟಿದ್ದ ಧೈರ್ಯ ಮತ್ತು ಜೀವನದಲ್ಲಿ ಯಾವತ್ತೂ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಪ್ಪ. ನಿನ್ನ ಸ್ಥಾನನ ಯಾರು ತುಂಬಕ್ಕೂ ಸಾಧ್ಯ ಇಲ್ಲ. ನಿನ್ನ ನೋಡಬೇಕು, ಮಾತಾಡಬೇಕು ಅನ್ನೋ ಅಷ್ಟು ಇದು ಆಸೆಗಳು ಒಳಗೆ ಇದೆ. ಆದರೆ ಗೊತ್ತು ಅದು ಯಾವತ್ತಿಗೂ ನೆರವೇರಲ್ಲ ಅಂತ. ನೀನು ನಮಗೆ ಬೇಕಪ್ಪ. ವಿಲ್ ಮಿಸ್ ಯು ಮೋರ್. ಆದರೂ ಅಪ್ಪ, ನೀನು ಹೇಳಿರೋ ಪ್ರತಿಯೊಂದು ಮಾತು, ನೀನು ಕೊಟ್ಟಿರೋ ಪ್ರತಿಯೊಂದು ಧೈರ್ಯ, ಇದನ್ನೆಲ್ಲ ಇಟ್ಕೊಂಡು ಮುಂದೆ ಜೀವನದಲ್ಲಿ ನಿನ್ನ ಆಶೀರ್ವಾದ ಇದೆ ಅಂತ ನಂಬಿ ಮುಂದೆ ನಾವು ಹೋಗ್ತೀವಿ ಅಪ್ಪ. ಆದರೆ ಈ ಎಲ್ಲ ಮುಂದೆ ನಮ್ಮ ಲೈಫ್ ಜರ್ನಿಯಲ್ಲಿ ನೀನಿರಲ್ಲ ಅನ್ನೋ ನೋವು ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ ಅಪ್ಪ.